ದೆಹಲಿಯ ಸುಲ್ತಾನರು ಅಧ್ಯಾಯ 13 6ನೇ ತರಗತಿ. ಭಾರತದ ಮೇಲೆ ಮೊದಲು ದಾಳಿ ಮಾಡಿದವರು ಯಾರಂದ್ರೆ ಅರಬ್ಬರು. ಸಾಶ 712ರಲ್ಲಿ ಸಿಂಧ್ ಮತ್ತು ಮುಲ್ತಾನ್ ಪ್ರಾಂತ್ಯಗಳನ್ನು ವಶಪಡಿಸ್ಕೊತಾರೆ. ಇಲ್ಲೇ ಮುಸ್ಲಿಂ ಸಾಮ್ರಾಜ್ಯ ಸ್ಥಾಪನೆ ಆಗ್ತೈತಿ. ಇಲ್ಲಿಂದ ಟರ್ಕರ ದಾಳಿ. ಅಫ್ಘಾನಿಸ್ತಾನದ ಗಜನಿ ಚಿಕ್ಕ ರಾಜ್ಯದ ಸುಲ್ತಾನ ಭಾರತದ ಮೇಲೆ 17 ಬಾರಿ ದಂಡೆತ್ತಿ ಬಂದ. ಅನೇಕ ದೇವಾಲಯಗಳನ್ನು ನಾಶ ಮಾಡಿ ಅಲ್ಲಿರುವ ಸಂಪತ್ತನ್ನು ದೋಚ್ತಾನ. ಅವನೇ ಮೊಹಮ್ಮದ್ ಗಜನಿ. ಇವನು ಸೋಮನಾಥಪುರದ ದೇವಾಲಯವನ್ನು ನಾಶ ಮಾಡ್ತಾನೆ, ಗುಜರಾತ್ನಲ್ಲಿದ್ದು. ಮತ್ತು ಅದು ಭಾರತಕ್ಕೆ ಸ್ವತಂತ್ರದ ನಂತರ ಪುನರ್ ನಿರ್ಮಾಣವಾಗ್ತೈತಿ 1951ರಲ್ಲಿ. ಅದನ್ನು ಉದ್ಘಾಟನೆ ಮಾಡಿದವರು ಯಾರಂದ್ರೆ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ರವರು ಉದ್ಘಾಟನೆ ಮಾಡ್ತಾರೆ. ಮೊಹಮ್ಮದ್ ಗೋರಿ ಮೊದಲ ತೆಹರಾನ್ ಕದನ ನಡೀತೈತಿ. ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಇರ್ತಾನೆ. ಇಲ್ಲಿ ಪೃಥ್ವಿರಾಜ್ ಚೌಹಾಣ್ ವಿಜಯ ಸಾಧಿಸ್ತಾನೆ. ಮತ್ತು ನೆಕ್ಸ್ಟು ಮೊಹಮ್ಮದ್ ಗೋರಿ ಮತ್ತೆ ದಂಡೆತ್ತಿ ಬರ್ತಾನೆ ಭಾರತದ ಮೇಲೆ. ಆವಾಗ 2ನೇ ತೆಹರಾನ್ ಕದನ ನಡೀತೈತಿ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡುವೆ. ಇಲ್ಲಿ ಮೊಹಮ್ಮದ್ ಗೋರಿ ಗೆಲುವು ಸಾಧಿಸ್ತಾನೆ. ಗೆದ್ದ ಪ್ರದೇಶಗಳನ್ನು ಕುತುಬುದ್ದೀನ್ ಐಬಕ್ಗೆ ಕೊಟ್ಟು ದೆಹಲಿ ಸುಲ್ತಾನರ ಆಳ್ವಿಕೆ ಇಲ್ಲಿ ಪ್ರಾರಂಭವಾಗ್ತೈತಿ. ಅವನಿಗೆ ಹಸ್ತಾಂತರ ಮಾಡ್ತಾನೆ ಗೆದ್ದ ಪ್ರದೇಶಗಳನ್ನು. ನೆಕ್ಸ್ಟ್ ಗುಲಾಮಿ ಸಂತತಿ. ಮೊಹಮ್ಮದ್ ಗೋರಿಯ ಗುಲಾಮನಾಗಿದ್ದ ಯಾರು? ಕುತುಬುದ್ದೀನ್ ಐಬಕ್. ಆ ಕಾರಣಕ್ಕಾಗಿ ಗುಲಾಮಿ ಸಂತತಿ ಎಂದ ಹೆಸರು ಬರ್ತೈತಿ. ಕುತುಬ್ ನಿರ್ಮಾಣ ಆರಂಭ ಮಾಡ್ತಾನೆ ಕುತುಬುದ್ದೀನ್ ಐಬಕ್. ಆದರೆ ಅದು ಪೂರ್ಣಗೊಳ್ಳುವುದಿಲ್ಲ. ಇಲ್ತಮಷ್ನ ಕಾಲದಲ್ಲಿ ಅದು ಪೂರ್ಣಗೊಳ್ತೈತಿ. ದಿಲ್ಲಿಯನ್ನು ಆಳಿದ ಏಕೈಕ ಮಹಿಳಾ ಯಾರಂದ್ರೆ ರಜಿಯಾ ಸುಲ್ತಾನ್. ಇವಳು ಪುರುಷರ ವೇಷ ತೊಟ್ಟು ಯುದ್ಧಕ್ಕೆ ಇಳಿತಾಳೆ. ಆದ್ರೆ ತಮ್ಮ ಸಮುದಾಯದಲ್ಲಿನ ಜನರು ಈಕೆಯ ಮೇಲೆ ಕೀಳರಿಮೆ ತೋರಿ ಈಕೆನ ಕೊಲೆ ಮಾಡಿಸಿ ಈಕೆಯ ಆಳ್ವಿಕೆಯನ್ನು ಕೊನೆಗೊಳಿಸ್ತಾರೆ. ಖಿಲ್ಜಿ ವಂಶ. ಅಲ್ಲಾವುದ್ದೀನ್ ಖಿಲ್ಜಿ ಮಾದಕ ಪದಾರ್ಥ ಸೇವನೆ, ಜೂಜಾಟ ನಿಷೇಧ ಮಾಡ್ತಾನೆ. ಭಾರತವನ್ನು ಪೂರ್ತಿ ಗೆಲ್ಲುವ ಆಸೆ ಇವನಿಗಾಗಿರ್ತೈತಿ. ದಕ್ಷಿಣ ಭಾರತಕ್ಕೆ ತನ್ನ ಸೇನಾನಿ ಮಲಿಕ್ ಕಾಫರ್ನ ಕಳಿಸ್ತಾನೆ. ಅವನು 4 ರಾಜಧಾನಿಗಳನ್ನು ಕೊಳ್ಳೆ ಹೊಡೆದು ಅಪಾರ ಸಂಪತ್ತನ್ನು ಒಯ್ತಾನೆ. ಅವು ಯಾವ್ಯಾವ ರಾಜಧಾನಿಗಳಂದ್ರೆ ಮಹಾರಾಷ್ಟ್ರದ ಯಾದವರ ದೇವಗಿರಿ, ತೆಲಂಗಾಣದ ಕಾಕತೀಯರ ವಾರಂಗಲ್, ಹೊಯ್ಸಳರ ದ್ವಾರಸಮುದ್ರ, ತಮಿಳುನಾಡಿನ ಪಾಂಡ್ಯರ ಮಧುರೈ. ಇಲ್ಲಿ ಅಪಾರವಾದ ಸಂಪತ್ತನ್ನು ಒಯ್ತಾನೆ. ಅಧಿಕಾರ ಆಸೆಯಿಂದ ಮಲಿಕ್ ಕಾಫರ್ ಅಲ್ಲಾವುದ್ದೀನ್ ಖಿಲ್ಜಿಯನ್ನು ಕೊಂದು ಅಧಿಕಾರಕ್ಕೆ ಬರ್ತಾನೆ. ಇಲ್ಲೇ ಸಿರಿ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ತುಘಲಕ್ಕರ ಸಂತತಿ ಪ್ರಾರಂಭವಾಗುತ್ತದೆ. ತುಘಲಕ್ ಸುಲ್ತಾನರಲ್ಲಿ ಮೊಹಮ್ಮದ್ ಬಿನ್ ತುಘಲಕನು ಬಹಳ ಮುಂಗೋಪಿಯಾಗಿರ್ತಾನೆ. ವಿಚಿತ್ರ ಗುಣ ಸ್ವಭಾವದಾಗಿರ್ತಾನೆ. ಇವನ 2 ಯೋಜನೆಗಳನ್ನು ಜಾರಿಗೆ ತಂದರನ ಅದು ಸಫಲವಾಗುವಲ್ಲಿ ಯಶಸ್ವಿಯಾಗುವುದಿಲ್ಲ. ಮೊದಲನೇದು ರಾಜಧಾನಿ ವರ್ಗಾವಣೆ. ದೆಹಲಿಯಿಂದ ದೇವಗಿರಿಗೆ ದೌಲತಾಬಾದ್ ಅಂತ ಹೆಸರಿಡ್ತಾನೆ. ಯೋಜನೆಯನ್ನು ಸರಿಯಾಗಿತ್ತು, ಆದರೆ ಅದರ ನಿರ್ವಹಣೆ ಸರಿಯಾಗಿರಲಿಲ್ಲ. ಬೆಳ್ಳಿಯ ನಾಣ್ಯಗಳ ಬದಲು ಅಷ್ಟೇ ಮೌಲ್ಯದ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಇದು 2ನೇದು. ಇಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ನಾಣ್ಯಗಳನ್ನು ಟಂಕಿಸುವುದು ಸರ್ಕಾರದ ಮಾತ್ರ ಅಧಿಕಾರವನ್ನು ಕೊಡಬೇಕಿತ್ತು, ಆದರೆ ಎಲ್ಲರಿಗೂ ಕೊಟ್ಬಿಡ್ತಾನೆ. ಇದರಿಂದ ಎಲ್ಲರೂ ಅಷ್ಟೇ ಮೌಲ್ಯದ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತರ್ತಾರೆ. ಇದು ಆರ್ಥಿಕವಾಗಿ ಭಾಳ ಹೊಡೆತ ಕೊಡ್ತೈತಿ. ಅದರಿಂದ ಜನರು ದಂಗೆ ಹೇಳ್ತಾರೆ. ಇವನು ಜ್ವರದಿಂದ ಬಳಲಿ ತೀರಿ ಹೋಗ್ತಾನೆ. ನೆಕ್ಸ್ಟ್ ಇವರ ಸಾಹಿತ್ಯ ಅಂದರೆ ಜೈಸಿ ಎಂಬುವನು ಪದ್ಮಾವತ್ ಎಂಬ ಸೂಫಿ ಕಾವ್ಯವನ್ನು ಬರೀತಾನೆ. ಇದು ಉರ್ದು ಭಾಷೆಯಲ್ಲಿ ಪ್ರಕಟವಾಗಿರ್ತೈತಿ. ಇಲ್ಲೇ ಅಮೀರ್ ಖುಸ್ರೋ ಮುಂತಾದ ಕವಿಗಳು ಇವರ ಆಳ್ವಿಕೆ ಕಾಲದಲ್ಲಿ ಇರ್ತಾರೆ.